ಬೆಳಗಾವಿಯಲ್ಲಿ ಬಯೋಮಾಸ್ ಒಲೆಗಳ ಮೊರೆ ಹೋಗ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಹೊಗೆ ರಹಿತ ಪರಿಸರ ಸ್ನೇಹಿ ಬಯೋಮಾಸ್ ಒಲೆಗೆ ಭಾರಿ ಡಿಮ್ಯಾಂಡ್ ಈಗ ಕ್ರಿಯೇಟ್ ಆಗ್ತಾ ಇದೆ. ಇದು ಒಂದು ಪರ್ಯಾಯ ವ್ಯವಸ್ಥೆ ಈಗ ಹೋಟೆಲ್ ಮಾಲೀಕರು ಮಾಡಿಕೊಂಡಿರುವಂತದ್ದು. ಕಾರಣ ಇಲ್ಲಿ ಗ್ಯಾಸ್ ಸಮಸ್ಯೆ ಎಷ್ಟಿದೆ ಅಂತ ನೋಡ್ತಾ ಇದೀವಿ. ಹೋಟೆಲ್ ಉದ್ಯಮ ಅಕ್ಷರಶಃ ಬೀದಿಗೆ ಬಿದ್ದಿದೆ. ದೊಡ್ಡ ದೊಡ್ಡ ಪ್ರತಿಷ್ಠಿತ ಹೋಟೆಲ್ಸ್ಗಳೆಲ್ಲವೂ ಕೂಡ ಬಂದ್ ಆಗೋಗಿದೆ. ಅದು ಕೇವಲ ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಒಂದು ಸಮಸ್ಯೆ. ಹಾಗಾಗಿ ಈಗ ಟೆಂಪ್ರವರಿ ಏನ್ ವ್ಯವಸ್ಥೆ ಮಾಡಬಹುದು, ಇದು ಮಾಡ್ಕೊಂಡಿರುವಂತಹ ವ್ಯವಸ್ಥೆ. ಅದರಲ್ಲೂ ಕೂಡ ಇದು ಘನತ್ಯಾಜ್ಯದಿಂದ ತಯಾರಾಗುವಂತ ಒಂದು ಗ್ಯಾಸ್. ಹಾಗಾಗಿ ಇದರಿಂದವೂ ಕೂಡ ಆರಾಮಾಗಿ ಅಡಿಗೆ ಮಾಡಬಹುದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಬಯೋಮಾಸ್ ಒಲೆಗೆ ಎಲ್ಲರೂ ಕೂಡ ಮೊರೆ ಹೋಗ್ತಿದ್ದಾರೆ. ಇದಕ್ಕೆ ಭಾರಿ ಡಿಮ್ಯಾಂಡ್ ಕೂಡ ಈಗ ಕ್ರಿಯೇಟ್ ಆಗ್ತಾ ಇದೆ. ಕಾರಣ ಇಲ್ಲಿ ಮೊದಲನೇದಾಗಿ LPG ಗ್ಯಾಸ್ ಸಿಗ್ತಾ ಇಲ್ಲ, ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಬೆಲೆ ಏರಿಕೆ, ಒಂದು ಕಮರ್ಷಿಯಲ್ ಸಿಲಿಂಡರ್ ಹೋಗಿ 4,000 ರಿಂದ 5,000 ರೂಪಾಯಿ ತಗೋತಾ ಇದ್ದಾರೆ. ಇನ್ನು ಎಷ್ಟು ದಿನ ಅಂತ ಹೇಳಿ ಇದೇ ಸಮಸ್ಯೆ ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿ ಈಗ ಕೈಗಾರಿಕೆಗಳು ಕೂಡ ಬಯೋಮಾಸ್ ಗ್ಯಾಸಿಫೈರ್ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇದರಲ್ಲೇ ಬಹುಶಃ ಎಲ್ಲವೂ ಕೂಡ ನಡೆಸಬಹುದು. ಅದರಲ್ಲೂ ಕೂಡ ಕಡಿಮೆ ವೆಚ್ಚದಲ್ಲಿ ಈ ಒಂದು ಗ್ಯಾಸ್ ಅಲ್ಲಿ ಅಡಿಗೆ ಮಾಡಬಹುದು ಅನ್ನುವಂಥದ್ದು. ನಗರದಲ್ಲಿ 350ಕ್ಕೂ ಹೆಚ್ಚು ಹೋಟೆಲ್ಸ್ಗಳಿಗೆ ಗ್ಯಾಸ್ ಅಭಾವ ಉಂಟಾಗಿತ್ತು. ಕೇವಲ 600 ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗ್ತಿತ್ತು. ಈ ನಡುವೆ ಕಮರ್ಷಿಯಲ್ ಗ್ಯಾಸ್ ಪರ್ಯಾಯವಾಗಿ ಬಯೋಮಾಸ್ ಒಲೆಗಳ ಮೊರೆ ಹೋಗ್ತಿದ್ದಾರೆ ಜನ. ಈಗ ಜಿಲ್ಲೆಯಲ್ಲಿ ಟೋಟಲ್ 30 ಹೋಟೆಲ್ಸ್ಗಳಲ್ಲಿ ಮಾತ್ರ ಬಯೋಮಾಸ್ ಒಲೆ ಬಳಕೆ ಮಾಡಲಾಗ್ತಾ ಇದೆ. ಬೆಳಗಾವಿ ನಗರದ ಉದ್ಯಮ ಭಾಗದಲ್ಲಿರುವಂತಹ ಟಾಟಾ ಎನರ್ಜಿ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ದೆಹಲಿ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಹಯೋಗದಲ್ಲಿ ಬಯೋಮಾಸ್ ಒಲೆಗಳ ಅಭಿವೃದ್ಧಿ. ಬೆಳಗಾವಿ ನಗರದ ಉದ್ಯಮಿ ಸಮೀರ್ ಕಣಬರ್ಗಿ ಫೀನಿಕ್ಸ್ ಪ್ರೊಡಕ್ಷನ್ ಕಂಪನಿಯಲ್ಲಿ ಬಯೋಮಾಸ್ ಒಲೆಗಳ ತಯಾರಿಕೆ ಮಾಡಲಾಗ್ತಾ ಇದೆ. ಕಳೆದ 25 ವರ್ಷಗಳಿಂದ ಬಯೋಮಾಸ್ ಒಲೆಗಳ ಮಾರಾಟ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಹಾಗಾಗಿ 4 ಸದಸ್ಯರು ಇರಲಿ ಕುಟುಂಬದಲ್ಲಿ ಅಥವಾ 2 ಲಕ್ಷ ಜನನೇ ಇರಲಿ, ಇದರಲ್ಲಿ ಅಡಿಗೆ ಮಾಡಬಹುದು. ಅಷ್ಟು ಸಾಮರ್ಥ್ಯವನ್ನ ಈ ಒಂದು ಬಯೋಮಾಸ್ ಹೊಂದಿರುವಂಥದ್ದು. ಕಡಿಮೆ ಕಟ್ಟಿಗೆ ಕೃಷಿ ತ್ಯಾಜ್ಯ ಬಳಸಿ ಒಲೆ ಉರಿಸಬಹುದು. ಗ್ಯಾಸ್ಗೆ 100 ರೂಪಾಯಿ ಖರ್ಚಾದ್ರೆ ಬಯೋಮಾಸ್ಗೆ ಕೇವಲ ಖರ್ಚಾಗೋದು 20 ರೂಪಾಯಿ. ಕೇವಲ ಕಾಲ್ ಭಾಗ ಅಷ್ಟೇ ಇಲ್ಲಿ ಹಣ ಮಾತ್ರ ಖರ್ಚು ಮಾಡಬೇಕಾಗತ್ತೆ. ಈವರೆಗೆ 20,000 ನೀರು ಕಾಯಿಸುವಂತಹ ಒಲೆ ವಿತರಣೆ ಕೂಡ ಮಾಡಲಾಗಿದೆ. ಈ ಭಾಗಗಳಲ್ಲಿ ಜನರಿಗೆ ಈಗ ಅವಶ್ಯಕತೆ ಇದೆ. 20,000 ಅಡಿಗೆ ಒಲೆ ವಿತರಣೆ ಮಾಡ್ತಿದ್ದಾರೆ ಈ ಭಾಗದಲ್ಲಿ. ಕಳೆದ 10 ವರ್ಷಗಳಿಂದ ಬೇಡಿಕೆ ಇತ್ತು. ಈಗ 10 ದಿನಗಳಲ್ಲಿ ಅತಿ ಹೆಚ್ಚಾಗಿ ಬಯೋಮಾಸ್ಗೆ ಈಗ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ವಿಶೇಷವಾಗಿ ಗೋವಾ, ಕೊಲ್ಲಾಪುರ, ಆಂಧ್ರ ಪ್ರದೇಶಕ್ಕೂ ಕೂಡ ಇಲ್ಲೂ ಕೂಡ ಈ ಭಾಗದಲ್ಲೂ ಈಗ ಮಾರಾಟ ಮಾಡಲಾಗ್ತಿದೆ. ಬಯೋಮಾಸ್ ಒಲೆ ಮೇಲೆ ಕೆಲಸ ಮಾಡಕ್ಕೆ ನಾವು ಹೋಗೋದೊಂದು 25 ವರ್ಷದ ಕೆಲಸ ಮಾಡ್ತಾ ಇದೀವಿ ರೀ. ಇದ್ರೊಳಗೆ ಎನಿ ಅಗ್ರಿಕಲ್ಚರಲ್ ವೇಸ್ಟ್ ಮತ್ತು ಕಟ್ಟಿಗೆ ತುಂಡು ಹಾಕಿ ಅಡುಗೆ ಮಾಡ್ಬೋದು. ಇದನ್ನು ನಾವು ಭಾಳಷ್ಟು ಬೇರೆ ಬೇರೆ ಕೆಪಾಸಿಟಿಗೆ ಮಾಡ್ತೀವಿ. ಒಂದು ಡೊಮೆಸ್ಟಿಕ್ ಚೂಲ ಇದೆ, ಅದು ಮನೆಗೆ ನಡೆಯೋಷ್ಟು ಒಂದು ಫ್ಯಾಮಿಲಿ ಆಫ್ 4 ಹಿಡ್ಕೊಂಡು ಮಧ್ಯಾಹ್ನ ಆಹಾರ ಮಾಡ್ತಾರೆ. ಒಂದು 2 ಲಕ್ಷ ಜನಕ್ಕೆ ಅಡುಗೆ ಮಾಡ್ತಾರೆ. ಈ ಎಲ್ಲ ರೇಂಜಲ್ಲಿ ಮಾಡ್ತೀವಿ. ಮೋಸ್ಟ್ ಪಾಪ್ಯುಲರ್ ಈಗ ಬೇಕಾಗಿದ್ದು ಹೋಟ್ಲ್ಗಳಿಗೆ LPG ಸಪ್ಲೈ ಆಗ್ತಾ ಇಲ್ಲ ಈಗ. ಅದಕ್ಕೆ ಎಲ್ಲ ಹೋಟ್ಲದವರು ಅವ್ರವ್ರ ಕೆಪಾಸಿಟಿ ಪ್ರಕಾರ ಕೇಳ್ತಾ ಇದ್ದಾರೆ. ಅವ್ರಿಗೆ ಯಾವ ಪ್ರಕಾರ ಬೇಕು ಆ ಪ್ರಕಾರ ಮಾಡಿ ಕೊಡ್ತಾ ಇದ್ದೀವಿ ನಾವು. ಯಾವ ಕೆಪಾಸಿಟಿ ಬೇಕು, ಯಾವ ಸೈಜ್ ಬೇಕು, ಯಾವ ಅಡುಗೆ ಮಾಡೋಕ್ಕೆ ಬೇಕು. ಒಬ್ರಿಗೆ ಯಾರಿಗೋ ಇಡ್ಲಿ ಮಾಡೋಕ್ಕೆ ಬೇಕು, ಒಬ್ರಿಗೆ ಯಾರಿಗೋ ರೊಟ್ಟಿ ಮಾಡೋಕ್ಕೆ ಬೇಕು, ಒಬ್ರಿಗೆ ಯಾರಿಗೋ ಅನ್ನ ಮಾಡೋಕ್ಕೆ ಬೇಕು, ಒಬ್ರಿಗೆ ಯಾರಿಗೋ ಬೇರೆ ಐಟಮ್ಸ್ ಮಾಡಬೇಕು. ಬೇಡಿಕೆ ಹೆಂಗೆ ಒಂದು ರೀ. ಮತ್ತು ಟೇಲರ್ ಮೇಡ್ ರಿಕ್ವೈರ್ಮೆಂಟ್ ಅಂತೀರಿ. ಟೇಲರ್ ಮೇಡ್ ಅಂದರೆ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿಕೊಡ್ತಾ ಇದ್ದೀವಿ, ಮಾಡಿಕೊಡ್ತೀವಿ. ಸರ್, ಈಗ ಹಿಂದೆ ನಿಮ್ಮದು ಎಷ್ಟು ಸೆಲ್ಲಿಂಗ್ ಇತ್ತು, ಈ ಅವಧಿಯಲ್ಲಿ ಅಂದರೆ ಯುದ್ಧದ ಅವಧಿಯಲ್ಲಿ ಎಷ್ಟು ಹೆಚ್ಚಾಗಿತ್ತು? ಒಂದು 4 ಪಟ್ಟರಷ್ಟು ಹೆಚ್ಚಾಗಿದೆ. ಹಿಂದಿನಗಿಂತ 4 ಪಟ್ಟು ಹೆಚ್ಚಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಜನರ ಬೇಡಿಕೆಗಿಂತ ಮುಖ್ಯವಾಗಿ ನನಗನ್ಸು ಜನರ ಅವೇರ್ನೆಸ್ ಜಾಸ್ತಿ ಆಗಿದೆ. ಈಗ ಜನ ಇದನ್ನು ಹುಡುಕಾಡ್ಕೊಂಡು ಬರ್ತಾ ಇದ್ದಾರೆ. ಇಷ್ಟು ದಿನ ಇದ್ದಿದ್ದು ಭಾಳ ಜನಕ್ಕೆ ಗೊತ್ತಿರಲಿಲ್ಲ, ಪ್ರಚಾರ ಇರಲಿಲ್ಲ, ಅಥವಾ ಅವ್ರಿಗೆ ಅದು ಬೇಕಾಗಿರಲಿಲ್ಲ. ಇವಾಗ ಇದು ಪ್ರಾಬ್ಲಮ್ ಅದ, LPG ಪ್ರಾಬ್ಲಮ್ ಅದ ಅಂದ್ರೆ ಅನಿವಾರ್ಯತೆಗೆ ಇವರು ಹುಡುಕಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಅದು ಯೂಸ್ ಆಗ್ತಾ ಇದೆ. ಇದು ಮೇನ್ ಅಂದರೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಸರ್, ಈಗ ಬರೋರು ಹೋಟೆಲ್ ಮಾಲೀಕರು ಬರ್ತಿದ್ದಾರೆ ಅಥವಾ ನಮ್ಮಂಥ ಸಾಮಾನ್ಯ ಜನ ಬರ್ತಿದ್ದಾರೆ? 90% ಹೋಟೆಲ್ ಮಾಲೀಕರು ಬಂದಿದ್ದಾರೆ. ಅವರು ಬಂದಿರೋ ಕಾರಣ ಅಂದರೆ ಹೀಗೆ ಬಯೋಗ್ಯಾಸ್ಗಳಿಗೆ ಇಷ್ಟೊಂದು ಡಿಮ್ಯಾಂಡ್ ಇದೆ. ಕಾರಣ ಏನು ಅಂತಂದ್ರೆ ಒಂದು ಟೆಂಪ್ರವರಿ ಒಳ್ಳೆಯ ಆಪ್ಷನ್ ಅಂತ ಹೇಳಿ ಈಗ ಪರ್ಯಾಯ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಬಯೋಮಾಸ್ಗೆ ಅತಿ ಹೆಚ್ಚಾಗಿ ಡಿಮ್ಯಾಂಡ್ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತದ್ದು. ಗೋವಾ, ಕೊಲ್ಲಾಪುರ, ಆಂಧ್ರ ಪ್ರದೇಶಕ್ಕೂ ಕೂಡ ಇದು ಮಾರಾಟ ಮಾಡಲಾಗ್ತಾ ಇದೆ.